ನಮಸ್ಕಾರ ಸ್ನೇಹಿತರೆ, ರವಿ ಶೈನ್ ಮೀಡಿಯಾ ಚಾನಲ್ಗೆ ಸ್ವಾಗತ. ಇಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಬುಧವಾರದ ಧಾರಾವಾಹಿ ಸಂಚಿಕೆಯಲ್ಲಿ ಏನು ಆಗುತ್ತದೆ ಎಂದು ಒಂದು ಪುಟ್ಟದಾದ ಝಲಕ್ಕೊಂದು ನೋಡಿಕೊಂಡು ಬರೋಣ. ರಾಧಾ ಮನೆಯ ಆಚೆ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ರಾಜೇಶ್ ಇವರಿಗೆ ಫೋನ್ ಮಾಡುತ್ತಾಳೆ. ಆಗ ರಾಜೇಶ್ ಇವರು ಫೋನನ್ನು ರಿಸೀವ್ ಮಾಡಿ, ಹೇಳು ರಾಧಾ, ಏನು ವಿಶೇಷ? ನನ್ನನ್ನು ನೆನೆಸಿಕೊಂಡು ಫೋನ್ ಮಾಡಿಬಿಟ್ಟಿದೆ ಎಂದು ಕೇಳುತ್ತಾರೆ. ಆಗ ರಾಧಾ ಅವರು, ನನಗೆ ಏನನ್ನು ಮಾಡಬೇಕೆಂದು ಗೊತ್ತಾಗುತ್ತಾ ಇಲ್ಲ. ಆ ಸ್ನೇಹಳನ್ನು ಮನೆಯಿಂದ ಆಚೆ ಹಾಕುವುದಕ್ಕೆ ನನಗೆ ಬಂಗಾರ ಅತ್ತೆಯವರು ಪ್ರಮುಖ ಅಸ್ತ್ರವಾಗಿದ್ದರು. ಆದರೆ ಬಂಗಾರ ಅತ್ತೆಯವರು ಸ್ನೇಹಳ ಪರ ವಾಲುತ್ತಿದ್ದಾರೆ ಅಂತ ಅನಿಸುತ್ತೆ ಅಂತಾರೆ. ಒಟ್ಟಿನಲ್ಲಿ ಆ ಸ್ನೇಹ ಈ ಮನೆಯಲ್ಲಿ ಇರುವವರೆಗೂ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯವಿಲ್ಲ ಅನ್ನುತ್ತಾರೆ. ಆಗ ರಾಜೇಶ್ ಇವರು, ರಾಧಾ, ನೀನು ಏನು ಹೇಳಲಿಕ್ಕೆ ಬರುತ್ತಿದ್ದೀಯ ಎಂದು ಅರ್ಥವಾಯಿತು ಬಿಡು. ಆ ಒಟ್ಟಿನಲ್ಲಿ ಆ ಬಂಗಾರ ಅತ್ತೆಯವರಿಗೆ ಸ್ನೇಹದ ಮೇಲೆ ದ್ವೇಷ ಜಾಸ್ತಿಯಾಗಬೇಕು, ಅಷ್ಟೇ ತಾನೇ? ಆಗ ರಾಧಾ, ಬರೀ ದ್ವೇಷ ಅಲ್ಲ, ಬಂಗಾರ ಅತ್ತೆಗೆ ಆ ಸ್ನೇಹಗಳನ್ನು ನೋಡಿದ ತಕ್ಷಣ ಕತ್ತು ಹಿಡಿದು ಮನೆಯಿಂದ ಆಚೆ ದಬ್ಬಬೇಕು, ಆ ಥರ ಆಗಬೇಕು ಎಂದು ಹೇಳುತ್ತಾಳೆ. ಅದೇ ಸಂದರ್ಭದಲ್ಲಿ ಚೌಡಮ್ಮನವರು ಮನೆ ಆಚೆ ಬಂದು ರಾಧಾ ಮಾತಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾರೆ. ಕೋಪಗೊಂಡಿದ್ದನ್ನು ಅವರು ನೋಡುತ್ತಾರೆ. ಫ್ರೆಂಡ್ಸ್, ಇದು ಪುಟ್ಟಕ್ಕನ ಮಕ್ಕಳು ಬುಧವಾರ ಸಂಚಿಕೆ ಒಂದು ಝಲಕ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಮಸ್ಕಾರ.